ಹೊಸ ಮಾದೇವ ಒಂದೊಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾ ಜೂನ್ 6ನೇ ತಾರೀಕು ತೆರೆಗೆ ಬರೋದಕ್ಕೆ ರೆಡಿ ಆಗಿದೆ. ಸದ್ಯಕ್ಕೆ ಈ ಸಿನಿಮಾದ ನಾಯಕ ನಟ ಮರಿ ಟೈಗರ್ ಅವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ ಸರ್, ಹೇಗಿದ್ದೀರಾ? ಹೆಂಗ್ ನಡೀತಾ ಇದೆ ಪ್ರಮೋಷನ್ಸ್ ಎಲ್ಲ? ನಮಸ್ಕಾರ. ಪ್ರಮೋಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ನಡೀತಿದೆ. ಅದಕ್ಕೆ ಕಾರಣ ನಮ್ಮ ಅನಿಲ್ ಅವರು, ಹಾಗೆ ನಮ್ಮ ನಿರ್ಮಾಪಕರು ಕೇಶವ್ ಅವರು. ಚೆನ್ನಾಗಿ ನಡೀತಿದೆ. ಮೊನ್ನೆ ಮಲೆ ಮಾದೇಶ್ವರನ ಬೆಟ್ಟಕ್ಕೆ ಹೋಗಿ ಅಲ್ಲಿ ಆಶೀರ್ವಾದ ಪಡ್ಕೊಂಬಂದ್ವಿ. ಇವತ್ತು ನೈಟ್ ಎಲ್ಲ ಟ್ರಾವೆಲ್ ಮಾಡ್ತಿದ್ದೀವಿ, ಮಂತ್ರಾಲಯಕ್ಕೆ ಹೋಗ್ತಿದ್ದೀವಿ. ಸೊ ನಮ್ಮ ರಾಯರು ಅಲ್ಲಿಂದ ನಮ್ಗೆ ಆಶೀರ್ವಾದ ಮಾಡಬೇಕು. ಅಲ್ಲಿ ಅಂದರೆ ಅಲ್ಲಿಗೆ ಹೋಗೋದಾಗ ಅವ್ರು ಆಶೀರ್ವಾದ ಮಾಡಬೇಕು. ಅಂದರೆ ನಾನು ತುಂಬ ದೇವರಲ್ಲಿ ಭಕ್ತಿ ನಂಬಿಕೆ ನಂಗೆ ತುಂಬ ಇದೆ. ಸೊ ಎಷ್ಟಾಗುತ್ತೋ ಅಷ್ಟು ನಮ್ಮ ನಿರ್ಮಾಪಕರಿಗೆ ಹಾಗೂ ಎಲ್ಲ ನಮ್ಮ ಚಿತ್ರತಂಡಕ್ಕೆ ಒಳ್ಳೇದಾಗಲಿ, ಎಲ್ಲ ಕರ್ನಾಟಕ ಜನತೆಗೆ ಒಳ್ಳೇದಾಗಲಿ ಅಂತ ನಾನು ಬೇಡ್ಕೊಳ್ಳಿ. ಒಂದಷ್ಟು ಸಿನಿಮಾಗಳ ಮಾಡ್ಕೊಂಡು ಬಂದಿದ್ದೀರಾ. ಸೊ ಆ ಸಿನಿಮಾಗಳಿಗೆ ಹೋಲಿಸಿದ್ರೆ ಈ ಸಿನಿಮಾ ಎಷ್ಟು ವಿಭಿನ್ನವಾಗಿದೆ ಸರ್? ಖಂಡಿತಮ್ಮ. ಅಂದರೆ ಮಾದೇವ, ಆ ಮಾದೇವನ ಸುತ್ತ ನಡೆಯುವಂಥ ಒಂದು ಕತೆ, ಒಂದು ಕಾಲಘಟ್ಟದಲ್ಲಿ ನಡೆಯುವಂಥ ಕತೆ. ಆ ಮಾದೇವ ಒಬ್ಬ ಹ್ಯಾಂಗ್ ಮ್ಯಾನ್ ಆಗಿರ್ತಾನೆ. ವೃತ್ತಿ ಜೀವನ ಅವನಿಗೆ ನೇಣಾಕಿ ಬದುಕುವ ಒಂದು ಕ್ಯಾರೆಕ್ಟರು. ನಾವು ಒಂದಿಷ್ಟು ಹೋಮ್ವರ್ಕ್ ಮಾಡಿದಾಗ ನನ್ನ ಮಾಹಿತಿಗೆ ಬಂದಿರೋದು, ಅಂದರೆ ಸದ್ಯಕ್ಕಂತಲ್ಲ, ಹಿಂದೆಂದನೂ ಬಂದಿಲ್ಲ. ಅಂದರೆ ಈ ಒಬ್ಬ ಹೀರೋ ನೇಣಾಕಿ ಬದುಕುವಂಥ ಒಂದು ಕ್ಯಾರೆಕ್ಟರು. ಯಾವುದೇ ಎಮೋಷನ್ಸ್ ಇಲ್ಲದೆ, ಅಂದರೆ ಅವನ ಚೈಲ್ಡ್ಹುಡ್, ಆ ಒಂದು ಎಪಿಸೋಡ್ ಬರುತ್ತೆ, ಅದನ್ನು ಕಾರಣಗಳಿರುತ್ತೆ. ಆ ಚೈಲ್ಡ್ಹುಡ್ ಎಪಿಸೋಡೆಲ್ಲ ಆದಮೇಲೆ ಅವನು ಒಂಚೂರು, ಅಂದರೆ ಅವನಿಗೆ ಯಾವುದೇ ಮನುಷ್ಯತ್ವದ ಬಗ್ಗೆ ಅಥವಾ ಯಾವುದೇ ಎಮೋಷನ್ಸ್ ಇಲ್ಲದೆ ಬದುಕ್ತಿರ್ತಾನೆ. ಸೊ ಅವನ ಜೀವನದಲ್ಲಿ ಒಂದಿಷ್ಟು ಮನುಷ್ಯನಾಗಿ ಪರಿವರ್ತನೆ ತಗೊಂಡು ಎಲ್ಲರ ಜೊತೆ ಬೆರೆಯೋಕ್ಕೆ ಸ್ಟಾರ್ಟ್ ಆಗ್ತಾನೆ. ಒಂದಿಷ್ಟೆಲ್ಲ ಸ್ಟಾರ್ಟಿಂಗಿಂದ ತೋರಿಸ್ಕೊಂಡ್ಬಂದಿರ್ತೀವಿ ಮಾದೇವ ಹೇಗೆ, ಯಾವುದೇ ರೀತಿಯಾದ ಒಂದು ಕಾಳಜಿ ಆಗಲಿ, ಒಂದು ಕರುಣೆ ಆಗಲಿ ಅವ್ನಿಗೆ ಇರೋದೇ ಇಲ್ಲ. ಅವ್ನ ಪಾಡಿಗೆ ಅವ್ನು ಇರ್ತಾನೆ, ಅವ್ನು ಬರ್ತಾನೆ, ಆ ಸಮಾಜದಲ್ಲಿ ಅವನು ಬೆರೆಯೋದೇ ಇಲ್ಲ. ಅಲ್ಲಿಂದ ಒಂದಿಷ್ಟು ಎಲ್ಲ ಚಿಕ್ಕದಾಗೆ ಚೇಂಜಸ್ ಆಗೋದು, ಫಸ್ಟ್ ಟೈಮ್ ಕಣ್ಣು ಬ್ಲಿಂಕ್ ಮಾಡೋದು, ಫಸ್ಟ್ ಟೈಮ್ ನಗೋದು, ಇವೆಲ್ಲ ತುಂಬ ಒಂದು ಚೇಂಜಸ್ ಎಲ್ಲ ಕಾಣಿಸ್ತಾ ಇರುತ್ತೆ. ಸೊ ಪಾರ್ವತಿ ಅವ್ರು ಬಂದು, ಸೋನಾಲ್ ಮೊಂಟೇರವರು, ಸೋನಾಲ್ ತರುಣ್ ಅವರು ಬಂದು ಒಂದಿಷ್ಟು ಚೇಂಜ್ ಮಾಡ್ತಾರೆ. ಅದ್ರ ಜೊತೆ ಇನ್ನೊಂದೊಂದಿಷ್ಟು ಎಲ್ಲ ಚೇಂಜಸ್ ಆಗುತ್ತೆ ಅವನಿಗೆ. ಒಂದಿಷ್ಟು ಯಾವುದೋ ಒಂದು ಎಲ್ಲ ಬರ್ತಾ ಎಲ್ಲ ಅವನಿಗೆ ಪ್ರಪಂಚ ಎಲ್ಲ ಇನ್ನೇನು ಸೆಟ್ ಆಗ್ತದೆ. ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ಒಂದು ದೊಡ್ಡ ಒಂದು ಟ್ರಾಮಾ ಆಗಿರುತ್ತೆ ಅವನಿಗೆ. ಅಲ್ಲಿ ಯಾವುದೋ ಒಂದು ಅವನಿಗೆ ಮೋಸ ಆಗಿರುತ್ತೆ. ಮತ್ತೆ ಅವನು ಕರೆಕ್ಟ್ ಆಗಬೇಕು ಅಂದಾಗ ಮತ್ತೆ ತಿರ್ಗಾ ಮೋಸ ಆಗುತ್ತೆ. ಮತ್ತೆ ರಾಕ್ಷಸನಾಗಿ ಅವನು ಚೇಂಜಸ್ ತಗೊಂಡು. ಸೊ ಈ 3 ಶೇಡುಗಳನ್ನ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಆಯಿತು. ಅದು ಸ್ಪೆಷಲ್ ಆಗಿ ಡೈಲಾಗ್ ಕಮ್ಮಿ ಮಾತಾಡಿ ಹ್ಯಾಂಡಲ್ ಮಾಡಬೇಕಾಗಿತ್ತು. ಸರ್ ನಮಗೆಲ್ಲ ಮಾದೇವ ಅಂದ್ರೆ ಪಟ್ಟಂತೆ ನೆನಪಾಗೋದು ಶಿವ. ಸೊ ಆ ಪೋರ್ಷನ್ ಏನಾದ್ರೂ ಇದೆಯಾ ಈ ಸಿನಿಮಾದಲ್ಲಿ? ಖಂಡಿತ ಇದೆ. ಅಂದರೆ ಶಿವಂತರ ಅದೊಂದು ಗೆಟಪ್ಪು. ಅದಕ್ಕೆ ಅಂತ ಇಷ್ಟು ಬೇಡ್ಕೊಂಡು ನಾನು ನಾನ್ ವೆಜ್ ಎಲ್ಲ ತಿನ್ನೋದೆಲ್ಲ ಬಿಟ್ಟು, ಸೊ ನನ್ನ ಒಂದಿಷ್ಟು ತ್ಯಾಗಗಳು ಮಾಡಿ ಅವ್ರು ಬೇಡ್ಕೊಂಡು, ಅದಕ್ಕೆ ಅಂತ ಮಾದೇಶ್ವರನ ಬೆಟ್ಟಕ್ಕೆ ಹೋಗಿ ನಾವು ಅದು ಬಿಫೋರ್ ಆಗಿ ಒಂದಿಷ್ಟು ಮಾದೇಶ್ವರನ ಬೆಟ್ಟಕ್ಕೆಲ್ಲ ಹೋಗಿ ಬೇಡ್ಕೊಂಡು, ಅಂದರೆ ಆ ಮೇಕಪ್ ನಾನು ಹಾಕಬೇಕು ಅನ್ನೋದು ನಮ್ಮ ಡೈರೆಕ್ಟ್ರವರು. ಬರೋದು ಒಂದು ಕಾಲು ಸೆಕೆಂಡು 2 ಸೆಕೆಂಡು ಬರುತ್ತೆ ಅಷ್ಟೇ ಅದು. ಬಟ್ ಇಡೀ ದಿನ ಅದಕ್ಕೆ ಅಂತ ಮೇಕಪ್ಗೆ ಎಲ್ಲ ಟೈಮ್ ಕೊಟ್ಟು, ಅದಾದಮೇಲೆ ನನ್ನ ಲೈಫು ಅಲ್ಲಿಂದ ನಾನು ಚೇಂಜಸ್ ತಗೊಂಡು ನಾನು ಕ್ಯಾರೆಕ್ಟರ್ ಮಾಡಿದ್ದೀನಿ. ಒಳ್ಳೇದಾಗಲಿ, ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ಅಂತೇಳಿ. ಸೊ ಇದೊಂದು ಪಾತ್ರ, ಐ ಮೀನ್ ಗೆಟಪ್ ಅಲ್ಲ, ಟೋಟಲ್ ಮಾದೇವ್ ಒಂದು 4 ಗೆಟಪ್ ಇರುತ್ತೆ. ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಗೆಟಪ್ಪು. ಆ್ಯಂಡ್ ನನಗೆ ಕಿಟ್ಟಪ್ಪ ಅವರು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಶ್ರುತಿ ಅಮ್ಮ ಅವರು ಇಲ್ಲಿವರೆಗೂ ಮಾಡದೇ ಇರೋಂಥ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಭಾಳ ಅಂದರೆ ಅವ್ರು ಸ್ಕ್ರೀನಲ್ಲಿ ಬಂದಾಗ ಅಯ್ಯೋ ಎಷ್ಟು ಕ್ಯೂಟ್ ಆಗಿದ್ದಾರೆ, ಎಷ್ಟು ಮುದ್ದಾಗಿದ್ದಾರೆ, ಅಂದರೆ ಅಳಿಸ್ತಾರೆ. ಬಟ್ ಅಷ್ಟೇ ಹಿಂಗೆ ಚೇಂಜ್ ಆದಾಗ ಒಂದಿಷ್ಟು ಹೆದರಿಸ್ತಾರೆ ಸ್ಕ್ರೀನಲ್ಲಿ. ಅವ್ರದ್ದೊಂದು 2 ಶೇಡ್ ಇದೆ. ಕಾಕ್ರೋಚ್ ಸುದಿ ಅವರು, ಅಚ್ಯುತ್ ಕುಮಾರ್ ಸರ್ ಆ್ಯಂಡ್ ಸುಮಂತ್ ಅವರು, ಲವ್ ಗುರು ಸುಮಂತ್ ಅಂತ, ಅವರು ತುಂಬ ಅಂದರೆ ಕಾಮಿಡಿ ಮಾಡಬೇಕು ಅಂತ ಮಾಡಿಲ್ಲ. ಇಡೀ ಸಿನಿಮಾ ಟ್ರಾವೆಲ್ ಆಗ್ತಾ ಇರ್ತಾರೆ. ಅವ್ರು ಮಾಡಿದ್ದೆಲ್ಲ ನಗು ಬರ್ತಿರುತ್ತೆ. ಒಂದು ಚಿಕ್ಕದಾಗ ಒಂದು ಕಾಮಿಡಿ ಟ್ರ್ಯಾಕ್ ಹೋಗ್ತಿರುತ್ತೆ. ಆ್ಯಂಡ್ ಅಫ್ಕೋರ್ಸ್ ಸೋನಾಲ್ ಅವರು, ತಾನು ಇಲ್ಲಿವರೆಗೂ ಅವರು ಈ ಥರ ಕಾಣಿಸ್ಕೊಂಡೇ ಇಲ್ಲ ಅಂತ ಅನಿಸುತ್ತೆ ನನಗೆ. ತುಂಬ ಮುದ್ದಾಗಿ ಆ್ಯಂಡ್ ಅವರು ಮಾತಾಡ್ತಾನೇ ಇರ್ತಾರೆ. ಮಾದೇವ ಭಾಳ ಕಮ್ಮಿ
ಎಸ್ ಮಾದೇವ ಒಂದೊಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾ ಜೂನ್ 6ನೇ ತಾರೀಕು ತೆರೆಗೆ ಬರೋದಕ್ಕೆ ರೆಡಿ ಆಗಿದೆ. ಸದ್ಯಕ್ಕೆ ಈ ಸಿನಿಮಾದ ನಾಯಕ ನಟ ಮರಿ ಟೈಗರ್ ಅವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ ಸರ್, ಹೇಗಿದ್ದೀರಾ? ಹೆಂಗ್ ನಡೀತಾ ಇದೆ ಪ್ರಮೋಷನ್ಸ್ ಎಲ್ಲ? ನಮಸ್ಕಾರ. ಪ್ರಮೋಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ನಡೀತಿದೆ. ಅದಕ್ಕೆ ಕಾರಣ ನಮ್ಮ ಅನಿಲ್ ಅವರು, ಹಾಗೆ ನಮ್ಮ ನಿರ್ಮಾಪಕರು ಕೇಶವ್ ಅವರು. ಚೆನ್ನಾಗಿ ನಡೀತಿದೆ. ಮೊನ್ನೆ ಮಲೆ ಮಾದೇಶ್ವರನ ಬೆಟ್ಟಕ್ಕೆ ಹೋಗಿ ಅಲ್ಲಿ ಆಶೀರ್ವಾದ ಪಡ್ಕೊಂಡ್ ಬಂದ್ವಿ. ಇವತ್ತು ನೈಟ್ ಎಲ್ಲ ಟ್ರಾವೆಲ್ ಮಾಡ್ತಿದ್ದೀವಿ, ಮಂತ್ರಾಲಯಕ್ಕೆ ಹೋಗ್ತಿದ್ದೀವಿ. ಸೊ ನಮ್ಮ ರಾಯರು ಅಲ್ಲಿಂದ ನಮ್ಗೆ ಆಶೀರ್ವಾದ ಮಾಡಬೇಕು. ಅಲ್ಲಿ ಅಂದರೆ ಅಲ್ಲಿಗೆ ಹೋಗೋದಾಗ ಅವ್ರು ಆಶೀರ್ವಾದ ಮಾಡಬೇಕು. ಅಂದರೆ ನಾನು ತುಂಬ ದೇವರಲ್ಲಿ ಭಕ್ತಿ ನಂಬಿಕೆ ನಂಗೆ ತುಂಬ ಇದೆ. ಸೊ ಎಷ್ಟಾಗುತ್ತೋ ಅಷ್ಟು ನಮ್ಮ ನಿರ್ಮಾಪಕರಿಗೆ ಹಾಗೂ ಎಲ್ಲ ನಮ್ಮ ಚಿತ್ರತಂಡಕ್ಕೆ ಒಳ್ಳೇದಾಗಲಿ, ಎಲ್ಲ ಕರ್ನಾಟಕ ಜನತೆಗೆ ಒಳ್ಳೇದಾಗಲಿ ಅಂತ ನಾನು ಬೇಡ್ಕೊಳ್ಳಿ. ಒಂದಷ್ಟು ಸಿನಿಮಾಗಳ ಮಾಡ್ಕೊಂಡ್ ಬಂದಿದ್ದೀರಾ. ಸೊ ಆ ಸಿನಿಮಾಗಳಿಗೆ ಹೋಲಿಸಿದ್ರೆ ಈ ಸಿನಿಮಾ ಎಷ್ಟು ವಿಭಿನ್ನವಾಗಿದೆ ಸರ್? ಖಂಡಿತಮ್ಮ. ಅಂದರೆ ಮಾದೇವ, ಆ ಮಾದೇವನ ಸುತ್ತ ನಡೆಯುವಂಥ ಒಂದು ಕತೆ ಒಂದು ಕಾಲಘಟ್ಟದಲ್ಲಿ. ಎಸ್ ಮಾದೇವ ಒಂದೊಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾ ಜೂನ್ 6ನೇ ತಾರೀಕು ತೆರೆಗೆ ಬರೋದಕ್ಕೆ ರೆಡಿ ಆಗಿದೆ. ಸದ್ಯಕ್ಕೆ ಈ ಸಿನಿಮಾದ ನಾಯಕ ನಟ ಮರಿ ಟೈಗರ್ ಅವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ ಸರ್, ಹೇಗಿದ್ದೀರಾ? ಹೆಂಗ್ ನಡೀತಾ ಇದೆ ಪ್ರಮೋಷನ್ಸ್ ಎಲ್ಲ? ನಮಸ್ಕಾರ. ಪ್ರಮೋಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ನಡೀತಿದೆ. ಅದಕ್ಕೆ ಕಾರಣ ನಮ್ಮ ಅನಿಲ್ ಅವರು, ಹಾಗೆ ನಮ್ಮ ನಿರ್ಮಾಪಕರು ಕೇಶವ್ ಅವರು. ಚೆನ್ನಾಗಿ ನಡೀತಿದೆ. ಮೊನ್ನೆ ಮಲೆ ಮಾದೇಶ್ವರನ ಬೆಟ್ಟಕ್ಕೆ ಹೋಗಿ ಅಲ್ಲಿ ಆಶೀರ್ವಾದ ಪಡ್ಕೊಂಡ್ ಬಂದ್ವಿ. ಇವತ್ತು ನೈಟ್ ಎಲ್ಲ ಟ್ರಾವೆಲ್ ಮಾಡ್ತಿದ್ದೀವಿ, ಮಂತ್ರಾಲಯಕ್ಕೆ ಹೋಗ್ತಿದ್ದೀವಿ. ಸೊ ನಮ್ಮ ರಾಯರು ಅಲ್ಲಿಂದ ನಮ್ಗೆ ಆಶೀರ್ವಾದ ಮಾಡಬೇಕು. ಅಲ್ಲಿ ಅಂದರೆ ಅಲ್ಲಿಗೆ ಹೋಗೋದಾಗ ಅವ್ರು ಆಶೀರ್ವಾದ ಮಾಡಬೇಕು. ಅಂದರೆ ನಾನು ತುಂಬ ದೇವರಲ್ಲಿ ಭಕ್ತಿ ನಂಬಿಕೆ ನಂಗೆ ತುಂಬ ಇದೆ.